ರಾಜ್ಯ ಸರ್ಕಾರದ ವಿರುದ್ಧ ಕೇರಳದಲ್ಲಿ ಶತ್ರು ಭೈರವಿ ಯಾಗದ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆಶಿ ಆರೋಪಕ್ಕೆ ಕುಮಾರಸ್ವಾಮಿ ಅವರು ತಿರುಗೇಟು ಕೊಟ್ಟಿದ್ದಾರೆ. ನಮ್ಮ ಕುಟುಂಬದ ಮೇಲೆ ಅನುಮಾನ ಬರಬೇಕು ಅಂತ ಇಂಥದ್ದೆಲ್ಲ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಬಸವಣ್ಣ ಅವರ ವಚನದ ಮೂಲಕವೇ ಡಿಕೆಶಿಗೆ ಟಾಂಗ್ ಕೊಡೋ ಕೆಲಸವನ್ನ ಕೂಡ ಇದೇ ವೇಳೆ ಮಾಡಲಾಗಿದೆ. ನಾನು 2 ಬಾರಿ ಸಿಎಂ ಆಗಿದ್ದೆ, ಕೋಣ ಕುರಿ ಕಡದಾಗಿದ್ದಲ್ಲ, ಅದು ಯಾಗ ಮಾಡೋದು ಡಿಕೆಶಿ ಸಂಸ್ಕೃತಿ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಡಿಕೆ ಶಿವಕುಮಾರ್ ಅವರ ಆರೋಪಕ್ಕೆ ಸಂಬಂಧಪಟ್ಟಂತೆ ಲೇವಡಿ ಮಾಡಿದ್ದಾರೆ. ನಮ್ಮ ಕುಟುಂಬದಲ್ಲಿ ಕುರಿ ಮೇಕೆ ಕಡಿಯುವಂತಹ ಸಂಸ್ಕೃತಿನೇ ಇಲ್ಲ ಅಂತ ತಮ್ಮ ಕಡೆ ಬೊಟ್ಟು ಮಾಡ್ತಾ ಇದ್ದಂತಹ ಕೆಲವರಿಗೂ ಕೂಡ ನೇರ ಟಾಂಗ್ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಇತ್ತೀಚೆಗಷ್ಟೇ ಕೇರಳದಲ್ಲಿ ಶತ್ರು ಭೈರವಿ ಯಾಗದ ಆರೋಪ ಕೇಳಿಬಂದಿತ್ತಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ತಿರುಗೇಟು ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಮಾಡಿದಂತಹ ಆರೋಪಕ್ಕೆ ನಮ್ಮ ಕುಟುಂಬದ ಮೇಲೆ ಅನುಮಾನ ಬರಬೇಕು ಅಂತೆಲ್ಲ ಆರೋಪ ಮಾಡಿದ್ದಾರೆ. ಬಸವಣ್ಣನ ವಚನದ ಮೂಲಕವೇ ಡಿಕೆಶಿಗೆ ಟಾಂಗ್ ಕೊಡೋ ಕೆಲಸವನ್ನ ಕೂಡ ಕುಮಾರಸ್ವಾಮಿ ಅವರು ಒದ್ಕಡೆ ಮಾಡಿದ್ರು. ನಾನು 2 ಸಲ ಸಿಎಂ ಆಗಿದ್ದವನು, ಕೋಣ ಕುರಿ ಕಡದೆಲ್ಲ ಆಗಿಲ್ಲ ಅಂತ ಹೇಳಿದ್ರು. ಅದು ಬಹುಶಃ ಅವರ ಮೊನ್ನೆ ಹೇಳಿಕೆ ನಾನೇನು ಗಮನಿಸಿದ್ದೇನೆ. ಒಂದು ಮಾತನ್ನು ಹೇಳಬೇಕಾಗ್ತದೆ ನಾನು, ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡೋದಕ್ಕಿಂತ ಮುಂಚೆ. ಯಾವುದೋ ನಮ್ಮ ದಾಸರದೊಂದು ಪದ ಇದೆ, ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಅಂತ ಒಂದಿದೆ. ನಾನು ಇವತ್ತು ಆ ವ್ಯಕ್ತಿ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಇವತ್ತು ಆ ರೀತಿಯ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದೇನಿದೆ, ಬಹುಶಃ ಆ ಸ್ಥಾನದಲ್ಲಿ ಏನಿದ್ದಾರೆ ಆ ಸ್ಥಾನದ ಗೌರವ ಮೌಲ್ಯ ಏನು ಅಂತಕ್ಕಂಥದ್ದು ಇನ್ನೂ ಅವ್ರಿಗೆ ಅರ್ಥ ಆಗಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅದ್ರ ಜೊತೆಗೆ ಅದು ಯಾವುದೋ ಒಂದು ಸಲ ನೋಡಿದೆ, ಈಗ ಏನೋ ನಮಗೆ ಕ್ಲಾಶ್ ನಡೀತಿತ್ತಲ್ಲ, ಘರ್ಷಣೆಗಳು, ಅದು ಹೇಳ್ತದೋ ಲೋಕವ ಇಲ್ಲ ಬರ್ಕೊಟ್ರು ನಮ್ಮ ಇದು. ನಾನು ಫುಲ್ ಗೊತ್ತಿಲ್ಲ, ನಾನು ಭಾಳ ಅದರಲ್ಲಿ ಪರಿಣಿತ ಅಲ್ಲ. ನಾನು ಹೇಳ್ತಾ ಇದ್ದೀನಿ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವವರ ವೆಚ್ಚ ಕೂಡಲ ಸಂಗಮ ದೇವ ಮೆಚ್ಚ, ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ. ಇದು ಪಾಪ ಮನೆಯಲ್ಲೂ ಹೇಳಿದ್ದು ಕೇಳಿಸ್ಕೊಂಡೆ ನಾನು. ಲೋಕದ ಡೊಂಕನ್ನು ಸರಿಪಡಿಸೋದಿರಲಿ, ನಿನ್ನ ಡೊಂಕಿಯನ್ನು ಸರಿಪಡಿಸ್ಗ, ನಿನ್ನ ತನುವನ್ನು ಸರಿ ಮಾಡ್ಕ, ನಿನ್ನ ಮನಸ್ಸನ್ನು ಸರಿ ಮಾಡ್ಕ ಅಂತ ಪಾಪ ಏನು ಕೂಡಲ ಸಂಗಮ ನೆನೆಸ್ಕೊಂಡು ಹೇಳಿದ್ರಲ್ಲ. ಕುಮಾರಸ್ವಾಮಿ ಅವರಿಗೆ ಮಾತಾಡಿದ್ದಾರೆ, ಯಾಗದ ವಿಚಾರದಲ್ಲಿ ಮಾತನಾಡಿದ್ದಾರೆ ಡಿ.ಸಿ.ಎಂ ಅವರು. ನಮ್ಮ ಕುಟುಂಬದಲ್ಲಿ ಆ ರೀತಿಯ ಕಲ್ಚರ್ ಇಲ್ಲ, ಕುರಿ ಮೇಕೆ ಕಡಿಯುವಂತ ಕಲ್ಚರ್ ಇಲ್ಲ, ಬೇಕಾದ್ರೆ SIT ತಂಡ ಮಾಡಿಕೊಳ್ಳಿ ಅವರು. ಬಹಳ ಸಂತೋಷ. ಕುಮಾರಸ್ವಾಮಿ ಅವರಿಗೆ ಮಾತಾಡಿದ್ದಾರೆ, ಯಾಗದ ವಿಚಾರದಲ್ಲಿ ಮಾತನಾಡಿದ್ದಾರೆ ಡಿ.ಸಿ.ಎಂ ಅವರು. ನಮ್ಮ ಕುಟುಂಬದಲ್ಲಿ ಆ ರೀತಿಯ ಕಲ್ಚರ್ ಇಲ್ಲ, ಕುರಿ ಮೇಕೆ ಕಡಿಯುವಂತ ಕಲ್ಚರ್ ಇಲ್ಲ, ಬೇಕಾದ್ರೆ SIT ತಂಡ ಮಾಡಿಕೊಳ್ಳಿ ಅವರು. ಬಹಳ ಸಂತೋಷ.